ರೆಡಿ 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 ಈಗ ಧ್ವನಿ ಬರಾಗ ಓಕೆ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಕರ್ನಾಟಕದ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಇವು ಪ್ರಶ್ನೆಗಳಿದಾವೆ, ಹೌದಾ? ಒಟ್ಟು 30 ಕ್ವಶನ್ಸ್ಗಳಿದಾವೆ. ಸೊ ನಾನು ಕೇಳ್ತಾ ಹೋಗ್ತೀನಿ, ಆನ್ಸರ್ ಹೇಳ್ತಾ ಹೋಗ್ತೀರಾ? ಸರಿ. ಮೊದಲನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಕರ್ನಾಟಕದ ಒಟ್ಟು ವಿಸ್ತೀರ್ಣ? ಎಸ್, 1,91,791 ಚದರ ಕಿಲೋಮೀಟರ್. ಎಸ್, ವೆರಿ ಗುಡ್. ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು? ಓಕೆ. ಕರ್ನಾಟಕದ ರಾಜ್ಯ ನದಿ ಯಾವುದು? ಕಾವೇರಿ. ಕರ್ನಾಟಕದಲ್ಲಿ ಹುಟ್ಟುವ ನದಿಗಳು ಯಾವುವು? ಕೃಷ್ಣ ಅಲ್ಲ. ಎಸ್, ಕಾವೇರಿ, ತುಂಗಭದ್ರಾ, ಶರಾವತಿ. ಓಕೆ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಎಷ್ಟು ಮೀಟರ್ ಎತ್ತೈತಿ? 1930 ಮೀಟರ್. ಕರೆಕ್ಟ್, ವೆರಿ ಗುಡ್. ಕರ್ನಾಟಕದ ಕರಾವಳಿ ಉದ್ದ ಎಷ್ಟು? 320 ಕಿಲೋಮೀಟರ್. ಕರ್ನಾಟಕದ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಇತ್ತೀಚೆಗೆ ರಚನೆಯಾದ ಜಿಲ್ಲೆ? ಎಸ್, ವೆರಿ ಗುಡ್. ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಇನ್ನೊಂದು ಹೆಸರೇನು? ಸಹ್ಯಾದ್ರಿ ಪರ್ವತ ಶ್ರೇಣಿ. ಓಕೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವುದು? ಶರಾವತಿ ನದಿಯ ಮೇಲೆ ಇರುವ ಪ್ರಸಿದ್ಧ ಜಲಪಾತ ಜೋಗ ಜಲಪಾತ. ಇದಕ್ಕೆ ಇನ್ನೊಂದು ನಿಮ್ಗೆ ನೆನ್ಪಿಡೋ ಪಾಯಿಂಟ್ ಏನೋ ಜೋಶಿ ಅಂತ ನೆನ್ಪಿಡ್ಬೋದು. ಶರಾವತಿ ಜೋಗ. ಶಿ ಅಂದ್ರೆ ಶರಾವತಿ, ಜೋ ಅಂತ ಜೋಗ. ಶರಾವತಿಗಿರೋದ ಜೋಗ ಜಲಪಾತ, ಹೌದಾ? ಆಮೇಲೆ ಇನ್ನೊಂದು ಅದಕ್ಕೆ ಹಿಂಟ್ ಅಂದ್ರೆ ಅದು ಶಿವಮೊಗ್ಗ ಜಿಲ್ಲೆ. ಜೋಶಿ ಅಂದ್ರೆ ಜೋಗ ಜಲಪಾತ, ಶರಾವತಿ ಶಿವಮೊಗ್ಗ ಜಿಲ್ಲೆ. ನೆನ್ಪಿಡ್ಬೋದು. ಒಟ್ಟ ಕನ್ಫ್ಯೂಷನ್ಸ್ ಆಗಲ್ಲ. ಕರ್ನಾಟಕದ ಪ್ರಮುಖ ಮಣ್ಣಿನ ವಿಧಗಳು ಯಾವುದು? ಎಸ್, ಕೆಂಪು, ಕಪ್ಪು, ಲ್ಯಾಟ್ರೈಟ್, ಅಲುವಿಯನ್. ಓಕೆ. ಆಮೇಲೆ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಯಾವ ಭಾಗದಲ್ಲಿ ಸಿಗುತ್ತೆ? ಉತ್ತರ ಕರ್ನಾಟಕ. ಅದ್ರಾಗ ವಿಜಯಪುರ, ಹೌದಾ? ವಿಸ್ತೀರ್ಣದ ಆಧಾರದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು? ಎಸ್, ಬೆಂಗಳೂರು ನಗರ. ವಿಸ್ತೀರ್ಣದೊಳಗದ ಕಡಿಮೆ. ಕರ್ನಾಟಕದ ಅರಣ್ಯ ವಿಸ್ತೀರ್ಣ ಸುಮಾರು ಶೇಕಡ ಎಷ್ಟೈತಿ? 20%. ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು? ಕರ್ನಾಟಕ ರಾಜ್ಯವು ಕರ್ನಾಟಕದ ಯಾವ ಭೌಗೋಳಿಕ ಘಟಕಕ್ಕೆ ಸೇರಿದೆ? ಕರ್ನಾಟಕ ಯಾವ ಭೌಗೋಳಿಕ ಘಟಕಕ್ಕೆ ಸೇರಿದೆ? ದಕ್ಷಿಣ ಭಾರತ ಪೀಠಭೂಮಿ, ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ, ಹೌದಾ? ಕರ್ನಾಟಕದ ಪ್ರಮುಖ ಪರ್ವತ ಶ್ರೇಣಿ? ಪಶ್ಚಿಮ ಘಟ್ಟ. ಕೃಷ್ಣಾ ನದಿ ಕರ್ನಾಟಕದ ಯಾವ ಜಿಲ್ಲೆಗಳ ಮೂಲಕ ಹರಿಯುತ್ತದೆ? ಎಸ್, ವೆರಿ ಗುಡ್. ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ? ತುಂಗಭದ್ರಾ ಯೋಜನೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳು? ಇರದ 3. ಯಾಕೆ ಕರಾವಳಿ ಅಂತ ಕರಿತೀವಿ? ಅವು ಸಮುದ್ರಕ್ಕೆ ಹಚ್ಚೆ, ಹೌದಾ? ಯಾವುದು? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಹೌದಾ? ಓಕೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಯಾವ ಮಾನ್ಸೂನಿಂದ ಮಳೆಯಾಗುತ್ತದೆ? ದಕ್ಷಿಣ ಪಶ್ಚಿಮ ಅಥವಾ ನೈಋತ್ಯ ಮಾನ್ಸೂನ್ ಮಾತ್ರ. ಎರಡು ದಕ್ಷಿಣ ಪಶ್ಚಿಮ ಅಂದ್ರು ಒಂದೇ, ನೈಋತ್ಯ ಮಾನ್ಸೂನ್ ಮಾತ್ರ ಅಂದ್ರು ಒಂದು. ಹಾಗೆ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಯಾವುದು? ಭತ್ತ. ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯುವ ನಗದು ಬೆಳೆ? ಕಾಫಿ. ಇದನ್ನು ಭಾರತದೊಳಗೆ ನಂಬರ್ 1 ಸ್ಥಾನ ಐತಿ ಕಾಫಿ ಬೆಳೆದ್ರೊಳಗೆ. ಇನ್ನೂ ನೆನ್ಪಿಟ್ಕೋಬೇಕಂದ್ರೆ ಕರ್ನಾಟಕ, ಕಾಫಿಗೆ ಕರ್ನಾಟಕ ಹಿಂಗೆ ನೆನ್ಪಿಟ್ಕೊಂಡು, ಚಹಾ ಅಲ್ಲ. ಮತ್ತು ಕರ್ನಾಟಕದಲ್ಲಿ ಕಬ್ಬಿನ ಅದಿರು ಹೆಚ್ಚು ಸಿಗುವ ಪ್ರದೇಶ? ಚಿತ್ರದುರ್ಗ ಮತ್ತು ಬಳ್ಳಾರಿ. ಆ ಸರ್ಕಲ್ ಏನಿದೆ ಅಲ್ಲಿ ಸಿಗ್ತದೆ ಜಾಸ್ತಿ, ಹೌದಾ? ಕರ್ನಾಟಕದ ಪ್ರಮುಖ ಖನಿಜ ಯಾವುದು? ಎಸ್, ವೆರಿ ಗುಡ್, ಥ್ಯಾಂಕ್ ಯು.